ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಸೊ ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಏನು ವಿಡಿಯೋ ಮಾಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ವ್ಯೂಸು ಬರ್ತಾ ಇಲ್ಲ. ಇದೇ ಬೇಜಾರಲ್ಲಿ ದಿನ ಕಳೆದ್ರೆ ಇವತ್ತು ಸ್ಟಾಪ್ ಮಾಡೋಣ, ವಿಡಿಯೋ ಮಾಡೋದು ಬೇಡ ಅನಿಸುತ್ತೆ. ಹಾಗೆ ಇಲ್ಲ, ವಿಡಿಯೋ ಮಾಡೋದು ನಿಲ್ಲಿಸೋದು ಬೇಡ, ನನ್ನ ಎಫೆಕ್ಟ್ ನಾನು ಹಾಕೋಣ ನೋಡೋಣ ಅಂತ ತಿರ್ಗಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ದಿನ ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ವ್ಯೂಸ್ ಎಲ್ಲ ನೋಡಿದ್ಮೇಲೆ ಸಾಕು, ಇವತ್ತಿಗೆ ಲಾಸ್ಟ್ ಮಾಡೋಣ, ವ್ಯೂಸ್ ಬರ್ತಲ್ಲ, ಸುಮ್ಮನೆ ಯಾಕೆ ಇಷ್ಟೊಂದು ಎಫೆಕ್ಟ್ ಹಾಕಿನೂ ಏನು ಪ್ರತಿಫಲ ಸಿಗ್ತಾ ಇಲ್ಲ, ಸ್ಟಾಪ್ ಮಾಡೋಣ ಅಂದ್ಕೊತೀನಿ. ಮತ್ತು ಮಾರ್ನಿಂಗ್ ಆಗಿದ ತಕ್ಷಣ ಇಲ್ಲ ವಿಡಿಯೋ ಮಾಡೋಣ ಅನಿಸುತ್ತೆ. ತಲೆಯಲ್ಲಿ ಎಷ್ಟೊಂದು ಯೋಚನೆಗಳು, ಮಾಡಲಾ ಬೇಡ, ಬೇಕಾ ಮಾಡಲಾ ಅಂತ. ಸೊ ಹೇಗಾಗುತ್ತೋ ಗೊತ್ತಿಲ್ಲ, ನನ್ನ ಪ್ರಯತ್ನ ನಾನು ಪಡ್ತಾ ಇರ್ತೀನಿ. ಯಾವಾಗ ಪ್ರತಿಫಲ ಸಿಗುತ್ತೋ ನೋಡೋಣ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಬಂದು ಶಾವಿಗೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಶಾವಿಗೆನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಸೊ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ಸ್ವಲ್ಪ ಚಿತ್ರಾನ್ನ ಗೊಜ್ಜು ಮಾಡ್ಕೊಳ್ಳೋಣ ಅಂತ. ಮಕ್ಕಳಿಗೆ ಒಬ್ಬರಿಗೆ ಚಿತ್ರಾನ್ನ ಬೇಕಂತಾರೆ, ಇನ್ನೊಬ್ಬರು ಶಾವಿಗೆ ಉಪ್ಪಿಟ್ಟು ಬೇಕು ಅಂತಾರೆ, ಯಜಮಾನ್ರೂ ಶಾವಿಗೆ ಉಪ್ಪಿಟ್ಟು ಬೇಕು ಅಂದರು. ನನ್ನ ಮಗ ಬಂದು ನನಗೆ ಚಿತ್ರಾನ್ನ ಬೇಕು ಅಂದ. ಸೊ ಹಾಗಾಗಿ ಆಯಿತು ಬಿಡಿ, ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲನೂ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಫಸ್ಟಿಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಜೀರಿಗೆ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ಎರಡು ಟೊಮೊಟೊ ಹಾಕ್ಕೊತೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ. ಅದಕ್ಕೂ ಮುಂಚೆ ನಾವು ಶಾವಿಗೆನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಗೆ ಇಲ್ಲಿ ನಾವು ಉದ್ರುದ್ರವಾಗಿ ಬರಬೇಕು ಅಂದರೆ ಶಾವಿಗೆನ ಆದಷ್ಟು ನೀರು ಕಮ್ಮಿ ಹಾಕ್ಕೊಬೇಕು. ಅಳತೆ ಪ್ರಕಾರ ಕೇಳಿದೆ, 1 ಕಪ್ ಏನಾದರೂ ನೀವು ಶಾವಿಗೆ ತಗೊಂಡ್ರೆ 1 ಕಪ್ ಅಷ್ಟೇ ನೀರು ಹಾಕ್ಕೊಳ್ಳಿ. ಸೊ ಆವಾಗ ತುಂಬ ಉದುರುದ್ರಾಗಿ ಬರುತ್ತೆ. ಇವಾಗ 1 ಚೊಂಬಷ್ಟು ನೀರು ಹಾಕ್ಕೊಂಡೆ ನಾನು. ನೀರು ಹಾಕ್ಕೊಂಡ್ಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಕುದಿ ಬಂದಮೇಲೆ ನಾನೇನು ಶಾವಿಗೆನ ಹುರಿದಿಟ್ಕೊಂಡಿದ್ನೋ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಎಷ್ಟು ಶಾವಿಗೆ ಹಾಕ್ಕೊಂಡಿದ್ದೀನಿ ಅಂದರೆ ನೀರು ಮೇಲೆ ತೇಲ್ಬಾರ್ದು. ಈ ಶಾವಿಗೆ ಹಾಕ್ಕೊಂಡಿದ್ದೀರಲ್ವ ಎಲ್ಲ ಸಮಾನಾಗಿರಬೇಕು. ಈ ಥರ ಇದ್ದರೆ ಪರ್ಫೆಕ್ಟಾಗಿ ಉದ್ರಾಗಿ ಬರುತ್ತೆ. ಅಷ್ಟು ಮಾತೇನ ಶಾವಿಗೆಕ್ಕಿಂತ ಮೇಲೆ ಇರುತ್ತೆ ನೀರು ಅಂದರೆ ಮುದ್ದೆ ಆಗೋಗುತ್ತೆ. ಅದಕ್ಕೆ ನೋಡಿಕೊಂಡು ಅಷ್ಟ್ಮಾತ್ ನೀವೇನಾದರೂ ಶಾವಿಗೆ ಜಾಸ್ತಿ ಹುರ್ಕೊಂಡಿದ್ರೆ ನೀರು ಕಮ್ಮಿ ಹಾಕಿದರೆ ಶಾವಿಗೆ ಹಾಕೋವಾಗ ನೋಡ್ಕೊಳ್ಳಿ ಎಷ್ಟು ಹಾಕಬೇಕು ಏನು ಅಂತ. ಆಮೇಲೆ ಇದನ್ನು ಹಾಕಿದ್ಮೇಲೆ ಏನು ಮಾಡಬೇಕಂದ್ರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫಸ್ಟು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಬೆಯಲ್ಲಿ ಆಮೇಲೆ ಇನ್ನೊಂದು 2 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ, ಇಲ್ಲಾಂದರೆ ಬಾಯ್ಲ್ ಮಾಡಿಕೊಂಡ್ರೆ ಅವಾಗ ಉದ್ರುಗ ಬರುತ್ತೆ. ನೋಡಿ, ನಾನು 2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ, ನೀರೆಲ್ಲ ಹಿಂಬ್ರೋಗಿದೆ, ಇನ್ನೂ ಇದು ಬೇಯಬೇಕು. ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಐತೆ ಅಲ್ವಾ ನೀರು, ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಇನ್ನೊಂದು 2 ನಿಮಿಷ ಹಬೆಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ. ಸೊ ಆ ಥರ ಮಾಡಿದ್ರೆ ತುಂಬ ಉದ್ರುವಾಗಿ ಪರ್ಫೆಕ್ಟಾಗಿ ಬರುತ್ತೆ, ಅಂಟಂಟಿರಲ್ಲ ಮತ್ತು ಮುದ್ದೆ ಥರ ಇರಲ್ಲ, ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಉದ್ರುದ್ರವಾಗಿದೆ. ಸೇಮು ಶಾವಿಗೆ ಯಾವ ಥರ ಇದೆಯೋ ಅಂದರೆ ಅಂಟಂಟಿಲ್ದಿರ ಅದೇ ಥರ ಇದೆ. ಈ ಥರ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಕೆಲವ್ರು ಮಾಡಿದಾಗೆಲ್ಲ ಮುದ್ದೆ ಆಗುತ್ತೆ ಆ ಥರ ಎಲ್ಲ ಹೇಳ್ತಾರಲ್ವ, ಆ ಥರ ಆಗಬಾರ್ದಂದ್ರೆ ಈ ಥರ ಮಾಡ್ಕೊಳ್ಳಿ ನಾನು ಹೇಳಿರುವ ಕೆಲವೊಂದು ಟಿಪ್ಸಿಂದ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಹಾಗೆ ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡಿದ್ದೀನಿ. ರೆಸಿಪಿ ಏನು ತೋರಿಸಿಲ್ಲ ಚಿತ್ರಾನ್ನ ಗೊಜ್ಜುದು. ಬೆಳಗ್ಗೆ ಆದಮೇಲೆ ಎಲ್ಲ ವಿಡಿಯೋನು ಮಾಡ್ಕೊಂಡಿದ್ರೆ ಮಕ್ಕಳು ಸ್ಕೂಲು ಮತ್ತು ಯಜಮಾನ್ರು ಕೆಲಸಕ್ಕೆ ಎಲ್ಲ ಹೋಗ್ತಾರಲ್ಲ, ಲೇಟ್ ಆಗುತ್ತೆ. ಹಂಗಾಗಿ ಚಿತ್ರಾನ್ನ ತುಂಬ ಸತಿ ಶೇರ್ ಮಾಡ್ಕೊಂಡಿದ್ದೀನಿ, ನಾನು ಯಾವ ಥರ ಮಾಡ್ತೀನಿ, ಡಿಫ್ರೆಂಟಾಗಿ ತುಂಬ ಥರ ಮಾಡ್ತೀನಿ. ಹಂಗಾಗಿ ತೋರಿಸಿಲ್ಲ. ಮಕ್ಕಳಿಗೆ ಟಿಫನೆಲ್ಲ ಹಾಕ್ಕೊಟ್ಟೆ, ಅವರು ಎಲ್ಲ ತಿಂದು ಸ್ಕೂಲ್ಗೆ ಹೋದರು. ಯಜಮಾನ್ರು ಸ್ಕೂಲ್ ಬಿಟ್ಬಿಟ್ಟು ಬಂದು ಆಮೇಲೆ ನಾನು ಮತ್ತು ನಮ್ಮ ಯಜಮಾನ್ರು ತಿಂತಾಯಿದ್ದೀರಿ. ಸೊ ಇವಾಗ ಟಿಫನ್ ಎಲ್ಲ ಆದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಮತ್ತು ನಮ್ಮ ಯಜಮಾನ್ರು ಈಚೆ ಕಡೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಮನೆಗೆ ಒಂದು ಬೆಡ್ ಬೇಕಾಗಿತ್ತು. ನಮ್ಮ ಯಜಮಾನ್ರಿಗೆ ತುಂಬ ಬೆನ್ನೋವಂತೆ. ಮನೆಗಿರೋ ಬೆಡ್ಡಲ್ಲಿ ಅದು ಸ್ಪ್ರಿಂಗ್ ಎಲ್ಲ ಲೂಸಾಗಿ ಅವ್ರಿಗೆ ಮಲ್ಕೊಳೋವಾಗ ಬೆನ್ನೋವು ಬರ್ತಾಯಿದೆ. ಸೊ ಹಂಗಾಗಿ ಹೊಸದೊಂದು ಬೆಡ್ ತರೋಣ ಅಂತ ಹೋದ್ರಿ.
ಒಂದೆರಡು ಮೂರು ಕಡೆ ಎಲ್ಲ ಹೋಗಿ ಹುಡುಕ್ಲಾಡಿದ್ರಿ, ನಮಗೆಲ್ಲೂ ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ. ಸೊ ಹಂಗಾಗಿ ವಾಪಸ್ ಬಂದ್ರಿ. ಇನ್ನೊಂದು ಹತ್ರ ಮಾತಾಡಿದ್ದೀರಿ, ಅದು ನಾಳೆ ಹೋಗಬೇಕು, ಅವರು ನಾಳೆ ಫೋನ್ ಮಾಡ್ಕೊಂಡು ಬನ್ನಿ ಅಂತೇಳಿದರು. ಒಂದೆರಡು ಕಡೆ ಕ್ಲೋಸ್ ಮಾಡಿದರು, ಹಂಗಾಗಿ ಎಲ್ಲೂ ನಮಗೆ ಪರ್ಫೆಕ್ಟಾಗಿ ಸಿಕ್ಕಿಲ್ಲ. ಸೊ ಹಂಗಾಗಿ ವಾಪಸ್ ಬಂದೆ. ನಾನು ಬಂದಮೇಲೆ ತಿರ್ಗಾ ನೈಟಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ರಾಜ್ಮಾ ನೆನೆಸಿಟ್ಟಿದ್ದೆ, ರಾತ್ರಿಗೆ ರಾಜ್ಮಾ ಗ್ರೇವಿ ಮತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತ. ಸೊ ರಾಜ್ಮಾ ನೆನೆಸಿರೋದನ್ನು ಕುಕ್ಕರ್ಗೆ ಹಾಕಿ ಉಪ್ಪಾಕಿ ಒಂದು ವಿಸಿಲ್ ತೊಗೊಂಡಿದ್ದೀನಿ. ಒಂದಲ್ಲ ಎರಡು ವಿಸಿಲ್ ತೊಗೊಂಡೆ. ಇವಾಗ ಗ್ರೇವಿ ಮಾಡ್ಕೊಳೋದಕ್ಕೆ ಎಣ್ಣೆ ಮತ್ತು ಸಾಸಿವೆ ಮಸಾಲ ಐಟಮ್ ಎಲ್ಲ ಹಾಕ್ಕೊತಾ ಇದ್ದೀನಿ, ಚಕ್ಕೆ ಲವಂಗ ಅನಾನಸು ಅದೆಲ್ಲ. ಸೊ ಅದನ್ನು ಹಾಕ್ಕೊಂಡ್ಮೇಲೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನು ಅರ್ಧ ಈರುಳ್ಳಿ ಬಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಮ್ಮ ಯಜಮಾನ್ರು ಮಾಡ್ತಾ ಇರೋದು ಸ್ವಲ್ಪ ಸಾಸಿವೆ ನೋಡಿ ಎಷ್ಟೊಂದು ಹಾಕ್ಬಿಟ್ಟಿದ್ದಾರೆ. ಅವ್ರು ಯಾವಾಗೂ ಅಷ್ಟೇ ಸಾಸಿವೆನ ಸ್ವಲ್ಪ ಜಾಸ್ತಿ ಹಾಕ್ತಾರೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾದಮೇಲೆ ಟೊಮೊಟೊನ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ. ಟೊಮೊಟೊ ಹಾಕ್ಕೊಂಡು ಇನ್ನೊಂದೊಳ್ಳೆ ಮಿಕ್ಸ್ ಕೊಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು ಏನು ರಾಜ್ಮಾ 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ, ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇನ್ನೊಂದು ಸರ್ತಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಅರಿಶಿನ ಮತ್ತು ಧನಿಯಾ ಪುಡಿ, ಹಾಗೆ ಒಂದು ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ, ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಯಾಕಂದರೆ ರಾಜ್ಮಾ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿದ್ದೀನಿ, ನೋಡಿಕೊಂಡು ಉಪ್ಪು ಹಾಕ್ಕೊಬೇಕಾಗುತ್ತೆ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ರಾಜ್ಮಾ ಕಾಳು ಬೇಯಿಸಿದ್ನಲ್ವ ಅದೇ ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಲೂಗಡ್ಡೆ ಬೇಯಗಂಟ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಬೇಕಾಗುತ್ತೆ. ಬಾಯ್ಲ್ ಮಾಡಿಕೊಂಡ್ರೆ ರಾಜ್ಮಾ ಗ್ರೇವಿ ಇಲ್ಲಾಂದರೆ ಪಲ್ಯ ಸೂಪರಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಸೊ ಇಲ್ಲಿ ನಾನು ನಮ್ಮ ಯಜಮಾನ್ರು ಇಬ್ಬರು ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದೀರಿ. ಚಪಾತಿ ಮತ್ತು ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ರಾಜ್ಮಾ ಅಂತೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ವಾರದಲ್ಲಿ ಒಂದು ಸತಿ ಮಾಡಿ ತಿನ್ನಿ, ಮಕ್ಳಿಗೂ ಕೊಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಫುಲ್ ಡೇ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಷ್ಟಾಗುತ್ತೋ ನನ್ನ ಕೈಗೆ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.